ಸತೀಶ್ ನೀನಾಸಂ ಅವರ ಕರಿಯರಲ್ಲೇ ಲೂಸಿಯಾ ಬಿಟ್ಟರೆ ಇದೇ ಅವರ ಬೆಸ್ಟ್ ಟ್ರೈಲರ್ ಆಗ್ಬೋದು ಅಂತ ನಮಗನ್ಸ್ತಿದೆ. ದ ರೈಸ್ ಆಫ್ ಅಶೋಕ ಟ್ರೈಲರ್ ರೀಸೆಂಟಾಗಿ ರಿಲೀಸ್ ಆಯಿತು. ದ ಕ್ಯಾನ್ವಾಸ್ ಅಂಡ್ ಸ್ಕೇಲ್ ಸಖತ್ ಹ್ಯೂಜ್ ಅನಿಸ್ತು. ಇದರ ಪ್ರಿಮೈಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಮಗನ್ನಿಸ್ತು. ಏನಪ್ಪ ಅಂದರೆ ಒಂದು ಊರಲ್ಲಿ ಒಂದು ಅಪ್ರೆಸ್ಡ್ ಗ್ರೂಪ್ ಆಫ್ ಜನ ಇರ್ತಾರೆ, ಇನ್ನೊಂದು ಕಡೆ ದಿ ಅಪ್ರೆಸರ್ಸ್ ಇರ್ತಾರೆ. ಹೇಗೆ ಈ ಅಪ್ರೆಸ್ಡ್ ಗ್ರೂಪಲ್ಲಿ ಒಬ್ಬ ಎಲ್ಲ ಆರ್ಟ್ಸ್ನ ಎದುರಿಸಿ ಅವ್ರ ಮೇಲೆ ನಡೀತಿರೋ ಅನ್ಯಾಯ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುತ್ತಾನೆ ಅನ್ನೋದೇ ಈ ಸಿನಿಮಾದ ಥೀಮ್ ಆಗಿದೆ. ಟ್ರೈಲರ್ನ ಇನ್ನೊಂದು ಎಕ್ಸೈಟಿಂಗ್ ಹೈಲೈಟ್ ಏನಂದರೆ ಸಂಪತ್ ಮೈತ್ರೇಯ ಅವರು ಸಖತ್ ಇಂಪ್ಯಾಕ್ಟ್ಫುಲ್ ಪಾತ್ರದಲ್ಲಿ ಒಬ್ಬ ಆ್ಯಂಟಗನಿಸ್ಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ವರ್ಸಟೈಲಿಟಿ ಫ್ರಮ್ KGF ಟು ಮೂರನೇ ಕೃಷ್ಣಪ್ಪ ಟು ರೈಸ್ ಆಫ್ ಅಶೋಕ ಇಸ್ ಇನ್ಕ್ರೆಡಿಬಲ್ ಅನಿಸ್ತು. ಮಲ್ಟಿಪಲ್ ಲ್ಯಾಂಗ್ವೇಜಸ್ಸಲ್ಲಿ ಇದೇ February 27 ಈ ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ರಿನೌಂಡ್ ಆ್ಯಕ್ಟರ್ಸ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಸೌತಮಿ ಗೌಡ, ಡ್ರ್ಯಾಗನ್ ಮಂಜು, ಬಿ ಸುರೇಶ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ರವಿಶಂಕರ್ ಅವರು, ಯಶ್ ಶೆಟ್ಟಿ ಹಾಗೂ ಮುಂತಾದವರು ಸುಮಾರು ಜನ ಇದ್ದಾರೆ. ಮೈನ್ ಸ್ಟ್ರೀಮ್ ಹೀರೋಸ್ ಆಫ್ ಲೇಟ್ ಅಪ್ರೆಸ್ಡ್ ಜನರ ಕತೆ ಹೇಳೋಕೆ ಹೊರಟಿರೋದು ತುಂಬಾ ಒಳ್ಳೆ ಬೆಳವಣಿಗೆ ಅನಿಸ್ತು. ಥ್ಯಾಂಕ್ ಯು.